ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾದಗಿರಿ ಜಿಲ್ಲೆಯಲ್ಲಿ ಗರ್ಭಪಾತ ಕೇಸ್ಗಳು ಜಾಸ್ತಿ ಆಯ್ತಾ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಸರ್ವೆ ಮಾಡಿದಾಗ ಇಂಥದ್ದೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಯಾದಗಿರಿ ಭಾಗದಲ್ಲಿ ರಾಜ್ಯ ಮಟ್ಟದ ಸಮಿತಿಯಿಂದ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಒಂದು ವರದಿಯನ್ನ ನೀಡಲಾಗಿದೆಯಂತೆ. 3ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿರುವ ತಾಯಂದಿರ ಪರಿಶೀಲನೆ ಆಗಿದೆ. ಗರ್ಭಪಾತಕ್ಕೆ ಒಳಗಾದವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗಿದ್ದು, ಸಂಶಯಾಸ್ಪದ 36 ಮಹಿಳೆಯರ ಬಗ್ಗೆ ವರದಿ ಸಲ್ಲಿಕೆ ಆಗಿದೆ. 36ರಲ್ಲಿ 6 ಮಹಿಳೆಯರು ವೈದ್ಯಕೀಯ ಕಾರಣದಿಂದ ಗರ್ಭಪಾತ ಮಾಡಿಸಿಕೊಂಡಿದ್ದಾರೆ. ಇನ್ನುಳಿದ 26 ಜನ ಮಹಿಳೆಯರು 10 ವಾರದ ಒಳಗಡೆ ಗರ್ಭಪಾತ ಮಾಡಿಸಿದ್ದಾರೆ. ಹೆಣ್ಣು ಭ್ರೂಣ ಹತ್ಯೆಗಾಗಿ ಗರ್ಭಪಾತ ಮಾಡಿಸಿರುವ ಅನುಮಾನವಿಲ್ಲ. ಗರ್ಭಿಣಿಯರು ಹೆರಿಗೆಗಾಗಿ ನೆರೆ ಜಿಲ್ಲೆ ನೆರೆ ರಾಜ್ಯಕ್ಕೆ ಹೋಗ್ತಾರೆ. ಆ ಮಹಿಳೆಯರಿಗೆ ಹೆರಿಗೆಯಾದ ಬಗ್ಗೆ ನೋಂದಣಿ ಆಗಬೇಕು. ನೋಂದಣಿ ಆಗದೆ ಹೋದ್ರೆ ಹೆರಿಗೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ANC ರಿಜಿಸ್ಟ್ರೇಷನ್ ಮಾಡಿರ್ತೀವಿ. ಸೊ ಮಾಡಿದ ಮೇಲೆ ಅವರು ANC ಚೆಕಪ್ಗೆಲ್ಲ ಬರ್ತಾರೆ. ಆಮೇಲೆ ಹೆರಿಗೆಗಾಗಿ ಏನಂದರೆ ಕೆಲವೊಬ್ಬರು ನೆರೆ ಜಿಲ್ಲೆ ಬೇರೆ ರಾಯಚೂರು, ಗುಲ್ಬರ್ಗ ಅಥವಾ ನೆರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೆರಿಗೆ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಏನಂದರೆ ಡೆಲಿವರಿ ಎಂಟ್ರಿ ಆಗಬೇಕು. ಸೊ ಡೆಲಿವರಿ ಎಂಟ್ರಿ ಅವರು ಮಾಡಲಾರ್ದಂಥ ಸಂದರ್ಭದಲ್ಲಿ ಏನಂದರೆ ನಮ್ಮದು ANC ರಿಜಿಸ್ಟ್ರೇಷನ್ನಿಗೆ ಮತ್ತು ಈ ಒಂದು ಡೆಲಿವರಿ ಎಂಟ್ರಿಗೆ ಒಂದು ವ್ಯತ್ಯಾಸ ಬಂದುಬಿಡ್ತದೆ. ಸೊ ಆ ವ್ಯತ್ಯಾಸ ಬಂದಿದೆ ಅಂದ ತಕ್ಷಣ ಏನಂದರೆ ಇದು ಗರ್ಭಿಣಿಯರೇ ನಾಪತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅವ್ರು ಮತ್ತೆ 3-4 ತಿಂಗಳಾದಮೇಲೆ ಮತ್ತೆ ಗಂಡನ ಮನೆಗೆ ಬಂದಾಗ ನಾವೇನು ಆ ಮಗು ಏನಂದರೆ ಲಸಿಕೆಗಾಗಿ ಬಂದಂಥ ಸಂದರ್ಭದಲ್ಲಿ ಅವಾಗ ನಾವು ಚೈಲ್ಡ್ ಎಂಟ್ರಿಯನ್ನು ಮಾಡಿರ್ತೀವಿ. ಸೊ ಆ ಒಂದು ನೋಡಿದಾಗ ನಮ್ಮದು ಏನಂದರೆ ಈಗ 2023, 24, 25, 26 ಎಲ್ಲ ನನ್ನ ಕಡೆ ಡಾಟಾ ಇದೆ.